ಹಾಯ್ ಫ್ರೆಂಡ್ಸ್, ಇವತ್ತು ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದ್ರೂ ತಿನ್ಬೋದು. ನಾನಿವತ್ತು ಚಪಾತಿ ಮಾಡ್ತಾ ಇರೋದು. ನಮ್ಮ ಚಿತ್ರದುರ್ಗದ ಸೈಡ್ ಎಲ್ಲ ಜವಳಿಕಾಯಿ ಅಂತಾರೆ, ಆದರೆ ಬೆಂಗಳೂರು ಸೈಡು ಗೋರಿಕಾಯಿ ಅಂತ ಅಂತಾರೆ. ಮಾಡೋದು ಹೇಗೆ ಅಂತ ನೋಡೋಣ. ನಾನಿವಾಗ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದೆರಡು ಕಟ್ ಮಾಡಿರೋದು, ಒಂದು ಟೊಮೊಟೊ ಕಟ್ ಮಾಡಿರೋದು, ಒಂದೆರಡು ಹಸಿಮೆಣಸಿನ್ಕಾಯಿ, ಸಾಸಿವೆ, ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಎಣ್ಣೆ ಕಾದಿದೆ. ಕಡಲೆ ಬೀಜ ಒಂದು ತಟ್ಟೆಗೆ ತಗೊಂಡ್ಬಿಡೋಣ, ತಗೊಂಡ್ಬಿಟ್ಟು 1 ಟೀ ಸ್ಪೂನ್ ಸಾಸಿವೆ, 2 ಸ್ಪೂನ್ ಕಡಲೆಬೇಳೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಇದು ಸ್ವಲ್ಪ ಸ್ಮೂತ್ ಆಗಬೇಕು. ಈರುಳ್ಳಿ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಎಣ್ಣೆನಲ್ಲಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಇವಾಗ ಸಾಫ್ಟ್ ಆಗಿದೆ. ಚೆನ್ನಾಗಿ ತೊಳಿಬೇಕು. ಇವಾಗ ಈ ಥರ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಬೇಕು. ಖಾರದ ಪುಡಿ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಿರುವಂತಹ ಕಾಯಿ ಹಾಕೋಣ. ಜವಳಿಕಾಯಿ ಪಲ್ಯ ಕಾಯಿ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಆಗಿದೆ. ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಲೋಟ ನೀರು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕಬೇಕು. ಈಗ ಕುಕ್ಕರ್ ಬಾಯಿ ಮುಚ್ಚೋಣ. ಒಂದು ವಿಷಲ್ ಬರೋಬೇಕು. ವಿಷಲ್ ಬಿಟ್ಟಿದೆ ಕುಕ್ಕರಿಂದು. ಈ ಥರ ಬಂದಿದೆ. ಈಗ ನಾನು ಮುಂಚೆನೇ ಪುಡಿ ಮಾಡಿಟ್ಕೊಂಡಿದ್ದೆ ಕಡಲೆ ಪುಡಿ ಮತ್ತು ಕುರುಶಿನಿ ಪುಡಿ, ಹುಚ್ಚೆಳ್ಳು ಅಂತಾರೆ. ಈಗ ಒಂದೊಂದು ಸ್ಪೂನ್ ಹಾಕಬೇಕು. ಸ್ವಲ್ಪ ಧನಿಯಾ ಪುಡಿ. ಈಗ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಎಲ್ಲ ಹೊಂದ್ಕೋಬೇಕಲ್ಲ ಜವಳಿಕಾಯಿಗೆ. ಫೈನಲಿ ಜವಳಿಕಾಯಿ ಪಲ್ಯ ರೆಡಿ. ಚಪಾತಿ